ಬಿಗ್ ಬಾಸ್ ಸೀಸನ್ 10ರಲ್ಲಿ ತಮ್ಮ ವ್ಯಕ್ತಿತ್ವದ ಮೂಲಕ ಕನ್ನಡ ಕರ್ತರ ವೀಕ್ಷಕರನ್ನು ಎಂಟರ್ಟೈನ್ ಮಾಡಿದಂತಹ ಸ್ನೇಹಿತರು ಇವತ್ತು ಆಕಸ್ಮಿಕವಾಗಿ ನಮ್ಮ ಬಾಸ್ ಟಿವಿ ಕ್ಯಾಮ್ರಾ ಕಣ್ಣಿಗೆ ಸಿಕ್ಕಿದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ. ತುಂಬ ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ರಿ. ಆಕಸ್ಮಿಕವಾಗಿ ಸಿಕ್ಕಿದೆ ಅಂತ. ಹೌದಲ್ವಾ, ಆಕಸ್ಮಿಕ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನೀವು ಬರ್ತೀರಾ ಅಂತ ಹೇಳ್ಬಿಟ್ಟು, ಬಟ್ ಆಕಸ್ಮಿಕವಾಗಿ ಸಿಕ್ಕಿದ್ರಿ. ಸೊ ಹಂಗೇನೆ ಕ್ಯಾಚ್ ಹಾಕೊಂಡ್ಬಿಟ್ಟೆ. ಇಲ್ಲ, ನಾನು ಬಂದಿದ್ದು ಆಕಸ್ಮಿಕವಾಗಿ. ನನಗೆ 11:15 ಕಾಲ್ ಬಂತು, ಇಲ್ಲಿ ಪ್ರೆಸ್ ಮೀಟ್ ನಡೀತಾ ಇದೆ ಅಂತ. ಹಂಗೆ ಬಂದೆ, ಇಲ್ಲೇ ಹತ್ತಿರ ಇರೋದಲ್ಲ. ಎಸ್, ಬಲರಾಮನ ದಿನಗಳು ಈ ಒಂದು ಪ್ರೆಸ್ ಮೀಟಲ್ಲಿ ನೀವು ಕಾಣಿಸ್ಕೊಂಡಿದ್ದೀರಾ. ಸಿನಿಮಾದ ಬಗ್ಗೆ ನಿಮ್ದೇನಾದರೂ ಕ್ಯಾಮಿಯೋ ರೋಲ್ ಏನಾದರೂ ಸೀಕ್ರೆಟಾಗಿ ಏನಾದರೂ ಇಟ್ಟಿದ್ದೀರಾ? ಇಲ್ಲ, ನಂದೇನು ಕ್ಯಾಮಿಯೋ ರೋಲ್ ಇಲ್ಲ. ಬಟ್ ಈ ಸಿನಿಮಾನ ಅಂದರೆ ಶೂಟಿಂಗ್ ನಡೆಯೋತ್ತಿಗೆ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಬಿಕಾಸ್ ವಿನಯ್ ಅವರು ಈ ಸಿನಿಮಾದಲ್ಲಿದ್ದಾರೆ. ಆ್ಯಂಡ್ ಒಂದು 3-4 ದಿನ ನಾನು ಸೆಟ್ಟಿಗೆ ಹೋಗಿದ್ದೆ. ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ನೀವು ಸೆಟ್ಟಿಗೆ ಹೋದ್ರೇ ಅವರು ಆ 90s 80s ವೈಬನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಂದರೆ ನೀವೆಲ್ಲೋ ಆ ಓಲ್ಡ್ ಬ್ಯಾಂಗ್ಳೂರ್ಗೆ ಹೋಗಿದ್ದೀರಾ ಅಂತ ಒಂದು ವೈಬ್ ಕೊಡ್ತಾ ಇತ್ತು. ಆ್ಯಂಡ್ ಒಂದು ಅಲ್ಲಿ ಡಿಸ್ಕೋದು ಒಂದು ಪಬ್ದು ಸೆಟ್ ಹಾಕಿದರು, ತುಂಬ ಬ್ಯೂಟಿಫುಲ್ ಹಾಕಿದರು. ಆ್ಯಂಡ್ ಎಲ್ಲರೂ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಐ ಫೀಲ್ ಲೈಕ್ ಚೈತನ್ಯ ಸರ್ ಅವರು ನನಗೆ ಒಂದು 4-5 ವರ್ಷದಿಂದ ಪರಿಚಯ, ನಾನು ಥಿಯೇಟ್ರ್ ಮಾಡೋ ಟೈಮಿಂದ ಪರಿಚಯ. ಆ್ಯಂಡ್ ಅವ್ರ ಸಿನಿಮಾಗಳನ್ನ ನಾನು ನೋಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಈಸ್ ಬ್ಯಾಕ್ ಟು ಡೂಯಿಂಗ್ ಗ್ಯಾಂಗ್ಸ್ಟರ್ ಫಿಲ್ಮ್. ಸೊ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಸೊ ವಿನಯ್ ಅವ್ರು ಕರೆದ್ರು, ಹಂಗೆ ಬಂದೆ. ಎಸ್, ನಮ್ಮ ಕತ್ತಿಯವರ ಆ್ಯಕ್ಟಿಂಗ್ ರಿಯಲ್ ಆಗಿ ನೋಡಿರ್ತೀರ ಹೆಂಗಿದೆ ಅಂತ. ಸೂಪರಾಗಿ ಮಾಡಿದ್ದಾರೆ. ನೀವು ಇಷ್ಟು ದಿನ ವಿನಯ್ ಅವ್ರನ್ನ ಅಂದರೆ ತೀರಾ ರಿಚ್ ಬಿಸ್ನೆಸ್ ಮ್ಯಾನ್ ಆ ಥರ ರೋಲ್ಸಲ್ಲಿ ನೋಡಿದ್ದೀರಾ. ಇದು ಪಕ್ಕಾ ಮಾಸ್ ಲೋಕಲ್ ಟಪೋರಿ ಗ್ಯಾಂಗ್ಸ್ಟರ್ ಕ್ಯಾರೆಕ್ಟರ್ ಇದು. ಆ್ಯಂಡ್ ಸಖತ್ತಾಗಿ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟರ್ ಸ್ವಲ್ಪ ತಮಿಳ್ ಮಾತಾಡ್ತಾರೆ, ಸ್ವಲ್ಪ ಕನ್ನಡ ಮಾತಾಡ್ತಾರೆ. ಅದನ್ನೆರಡನ್ನೂ ಬ್ಲೆಂಡ್ ಮಾಡಿಕೊಂಡು ಇಸ್ ಡನ್ ಅ ಫ್ಯಾಬ್ ಜಾಬ್. ಆ್ಯಂಡ್ ಚೈತನ್ಯ ಸರ್ ಅವರಿಂದ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ತಂದಿದೆ. ಎಸ್, ಬಿಗ್ ಬಾಸ್ ನೀವು ಕೂಡ ಸೀಸನ್ 10ರಲ್ಲಿ ಸಾಕಷ್ಟು ಎಂಟರ್ಟೈನ್ ಮಾಡಿದ್ರಿ ಕನ್ನಡ ಕರ್ತರ ವೀಕ್ಷಕರಿಗೆ. ಸೊ ಈಗ ಸೀಸನ್ 12 ನಡೀತಾ ಇದೆ. ಸೊ ಬಿಫೋರ್ ಬಿಗ್ ಬಾಸ್ ನಾನು ಇಂಟರ್ವ್ಯೂ ಮಾಡಿದೆ, ಬಟ್ ನೀವು ಏನು ಬಿಟ್ಕೊಟ್ಟಿರಲಿಲ್ಲ. ಈಗ ಏನು ಹೇಳ್ತೀರಾ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಬಗ್ಗೆ? ನಾನು ಏನು ಬಿಟ್ಕೊಡ್ಬೇಕಾಯಿತು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಿ ಅಂತ ನಂಗೆ ಗೊತ್ತಾಗಲಿಲ್ಲ. 1 ಅವರ್ ಇಂಟರ್ವ್ಯೂ ಮಾಡಿದ್ದೀರಾ. 1 ಅವರಲ್ಲಿ ಐ ಥಿಂಕ್ ಸುಮಾರು ಏನೇನೋ ಹಾಕಿದಿರಿ. ಆ್ಯಂಡ್ ಐ ಥಿಂಕ್ ಲಾಸ್ಟ್ ಟೈಮ್ ನಾನು ಮೈಕ್ರೋ ಸೀರೀಸ್ ಅದ್ರ ಬಗ್ಗೆ ಏನೇನೋ ಮಾತಾಡ್ತಾ ಇದ್ದೆ ಅನಿಸುತ್ತೆ. ಸೊ ಐ ವಾಸ್ ಟ್ರೈಂಗ್ ಟು ಪ್ರಮೋಟ್ ಮೈ ವರ್ಕ್. ನಾವು ಒಂದು ಅಜೆಂಡಾ ಇಟ್ಕೊಂಡು ಬಂದಿರ್ತೀವಿ, ಈ ಸತಿ ಇದನ್ನು ಪ್ರಮೋಟ್ ಮಾಡಬೇಕು ಅಂತ. ಸೊ ಅದಾಯಿತು. ಆ್ಯಂಡ್ ನಿಮ್ಗೇನು ಕಂಟೆಂಟ್ ಬೇಕೋ ಅದು ಸಿಗ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಸಿಗ್ತಾ ಇಲ್ವಾ? ಇಲ್ಲ ಅನ್ಸುತ್ತಲ್ಲ. ಅದೇ ನಾನು ಹೇಳಿದ್ದು, ನಾನು ಬಿಟ್ಕೊಟ್ಟಿಲ್ಲ ಅಂತಲೇ ಹೇಳಿದೆ, ಅದಕ್ಕೆ ಈಗ ಹೇಳ್ತಾ ಇದ್ದೀನಿ. ಅಂದರೆ ಏನು ಬೇಕು ನಿಮಗೆ? ಯಾರ ಬಗ್ಗೆ ಮಾತಾಡ್ಬೇಕು ನಾನು? ನಿಮ್ಮ ಇಷ್ಟ. ಬಿಗ್ ಬಾಸ್ ನೋಡ್ತಿದ್ದೀರಾ ಇವಾಗ. ಅಫ್ಕೋರ್ಸ್ ಸೀಸನ್ 10 ಕಂಟೆಸ್ಟೆಂಟ್ ಆದಮೇಲೆ ಏನಾಗುತ್ತೆ ಅಂತಂದರೆ ಒಂದಷ್ಟು ಅದಾದ ನಂತರ ಬಂದಿರುವಂತಹ ಒಂದಷ್ಟು ಸೀಸನ್ಗಳನ್ನು ನೋಡ್ತಾನೆ ಇರ್ತೀರ. ಬಿಕಾಸ್ ನಿಮ್ಮ ಟೈಮ್ ಸಿಕ್ಕಿಲ್ಲ ಅಂತಂದ್ರೂ ಕೂಡ ಒಂದಷ್ಟು ಪ್ರೋಮೋಗಳಾಗಿರ್ಬೋದು ಅಥವಾ ಯಾವಾಗ ಸಿಗುತ್ತೋ ಆ ಟೈಮಲ್ಲಿ ನೀವು ಎಪಿಸೋಡ್ಗಳನ್ನು ನೋಡ್ತಾ ಇರ್ತೀರ. ಸೊ ಈಗ ಸೀಸನ್ 12 ನಡೀತಾ ಇರೋದ್ರಿಂದ ಯಾರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅಂತ ಅನಿಸುತ್ತೆ ನಿಮಗೆ ಅಂತ? ನನಗೆ ಫೇವ್ರೆಟ್ ಫಸ್ಟ್ ಡೇಯಿಂದ ಅಶ್ವಿನಿ ಮ್ಯಾಮ್ ಅವರು. ಬಿಕಾಸ್ ಆ ಮನೇಲಿ ಒಂದು ಆಲ್ಫಾ ಅಂತ ನಂಗೆ ಕಾಣಿಸಿದ್ದವ್ರೆ. ಶಿ ಈಸ್ ವೆರಿ ಡಾಮಿನೆಂಟ್. ಆ್ಯಂಡ್ ಎಲ್ಲ ಟಾಸ್ಕಲ್ಲಿ ಫಿಸಿಕಲಿ ಶಿ ಈಸ್ ಸೂಪರ್ ಸ್ಟ್ರಾಂಗ್. ಆ್ಯಂಡ್ ಮಾತಲ್ಲೂ ಯಾರಿಗೂ ಅವ್ರಿಗೆ ಮಾತು ಕೊಡೋಕ್ಕಾಗಲ್ಲ. ಆ್ಯಂಡ್ ಶಿ ಈಸ್ ವೆರಿ ಎಂಟರ್ಟೈನಿಂಗ್ ಆಲ್ಸೋ. ಸೊ ಅವರು ತುಂಬ ಇಷ್ಟ ಆದರು. ಆ್ಯಂಡ್ ನನ್ನ ಪ್ರಕಾರ ಶಿ ಹ್ಯಾಸ್ ಟು. ಆ್ಯಂಡ್ ಇದು ಯಾಕೋ ನನಗೆ ಲೇಡೀಸ್ ಸೀಸನ್ ಅನಿಸುತ್ತೆ. ಪ್ರತಿ ಸೀಸನ್ ಮೆನ್ ಡಾಮಿನೆಂಟ್ ಸೀಸನ್ ಇರುತ್ತೆ. ಈ ಸೀಸನ್ ಲೇಡೀಸ್ದೇ ಒಂದು ಅಂದರೆ ಹೌ ಡು ಯು ಕಾಲ್ ಇಟ್, ಅವರು ಫ್ರಂಟ್ ಫುಟ್ಟಲ್ಲಿದ್ದಾರೆ. ಒಂದು ಸ್ವಲ್ಪ ಮೆನ್ನೆಲ್ಲ ಬ್ಯಾಕ್ ಫುಟ್ಟಲ್ಲಿದ್ದಾರೆ. ಸೊ ನನ್ನ ಪ್ರಕಾರ ಈ ಸೀಸನ್ ಅವ್ರು ಗೆಲ್ಲಬೇಕು ಅಂತ ನನಗೆ. ಶಿ ಈಸ್ ಬನ್ ಮೈ ಫೇವ್ರೆಟ್. ಈಗ ಟಾಪ್ 5 ಫಿನಾಲೆ ಕಂಟೆಸ್ಟೆಂಟ್ಸ್ ಯಾರಾಗಬಹುದು ಅಂತ? ಬಿಕಾಸ್ ಯಾಕಂದರೆ ಒಬ್ಬೊಬ್ಬರ ಆಟವನ್ನು ನೋಡ್ತಿರ್ತೀರ. ಸೊ ಈ ಟಾಪ್ 5 ಫಿನಾಲೆ ಕಂಟೆಸ್ಟೆಂಟ್ಸ್ಗೆ ಕ್ಯಾಲಿಬರ್ ಇದೆ ಅನ್ನೋದಾದರೆ? ನನ್ನ ಪ್ರಕಾರ ಟಾಪ್ 5 ಈಗ ಅಶ್ವಿನಿ ಮ್ಯಾಮ್ ಅವರು, ಗಿಲ್ಲಿ ಅವರು, ರಕ್ಷಿತಾ ಆ್ಯಂಡ್ ರಜತ್ ಅವ್ರು ಇರಬೇಕು. ಬಿಕಾಸ್ ಟಾಪ್ 5 ತನಕ ಅವ್ರು ಇದ್ದರೆ ಒಂದಷ್ಟು ಒಳ್ಳೆ ಕಂಟೆಂಟ್ ಕೊಡ್ತಾರೆ, ಒಂದಷ್ಟು ಇದು ಮಾಡ್ತಾರೆ. ಸೊ ನನಗೆ ಯಾಕೋ ಧ್ರುವಂತವರು ಹಂಗೆ ಹಿಂಗೆ ಮಾಡಿಕೊಂಡು ಟಾಪ್ 5 ಬರ್ತಾರೆ ಅನಿಸುತ್ತೆ. ಬಿಕಾಸ್ ಪ್ರತಿ ವಾರ ಏನೋ ಒಂದು ಮಾಡ್ತಾರೆ ಅವರು. ಅವ್ರದ್ದು ಸ್ಕ್ರೀನ್ ಟೈಮ್ ಯಾವತ್ತೂ ಕಮ್ಮಿ ಆಗೇ ಇಲ್ಲ. ಪ್ರತಿ ವಾರ ಯಾರನ್ನೂ ಎದುರಾಕೋತಾರೆ. ದರ್ ಇಸ್ ಅ ನ್ಯೂ ಕಾನ್ಫ್ಲಿಕ್ಟ್. ಅವ್ರಿಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಸೇಮ್ ಅದೇ ಕಾನ್ಫ್ಲಿಕ್ಟ್ ಇದ್ದರೆ ಬೋರ್ ಆಗ್ಬಿಡುತ್ತೆ. ಸೊ ಹಿ ಪಿಕ್ಸ್ ಅಪ್ ಅ ನ್ಯೂ ಫೈಟ್ ಆ್ಯಂಡ್ ನ್ಯೂ ಕಾನ್ಫ್ಲಿಕ್ಟ್. ಸೊ ಅವರು ಪ್ರಾಬ್ಲಿ ಟಾಪ್ 5 ತನಕ ಬರ್ತಾರೆ ಅನಿಸುತ್ತೆ.
ಎಸ್ ಈಗ ನೀವು ಹೇಳಿದ್ರಿ ಟಾಪ್ 5 ಬಂದ್ಬಿಟ್ಟು ಯಾರ್ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಧ್ರುವಂತ್ ಅವ್ರ ಬಗ್ಗೆ ನೀವು ಕೂಡ ಹೇಳಿದ್ರಿ. ಧ್ರುವಂತ್ ಮತ್ತು ರಕ್ಷಿತ್ ಅವರು ಈಗ ಸೀಕ್ರೆಟ್ ರೂಮಲ್ಲಿದ್ದಾರೆ. ಅವರಿಬ್ಬರ ಒಂದು ಜಗಳವನ್ನು ನೋಡ್ತಿದ್ರೆ ಹೆಂಗೆ ಅನ್ನಿಸ್ತಿದೆ ಅಂತ. ಸೀಕ್ರೆಟ್ ರೂಮಲ್ಲಿ ಅವರಿಬ್ಬರನ್ನ ಹಾಕಬೇಕು ಅನ್ನೋದು ತುಂಬ ಒಳ್ಳೆ ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ಸುತ್ತೆ ನನಗೆ ಕ್ರಿಯೇಟಿವ್ಲಿ. ಬಿಕಾಸ್ ಅವರಿಬ್ರಿಗೆ ಆಗೋದೇ ಇಲ್ಲ. ಅಂದರೆ ಅವರು ದೇ ಡೋಂಟ್ ಸಿ ಐ ಟು ಐ ಆನ್ ಎನಿಥಿಂಗ್. ಅವ್ರಿಗೆ ಯಾವುದೋ ಒಂದು ಸಣ್ಣ ವಿಷಯದಲ್ಲೂ ಅವರು ಅಗ್ರಿ ಮಾಡಲ್ಲ. ಆ್ಯಂಡ್ ಸೀಕ್ರೆಟ್ ರೂಮಲ್ಲಿ ಏನಾಗುತ್ತೆ, ನೀವು ಎಲ್ಲ ವಿಷಯದಲ್ಲೂ ಅಗ್ರಿ ಮಾಡಿ 9 ದಿನ ಒಂದು ಡಿಸಿಷನ್ಗೆ ಬರಬೇಕು. ಸೊ ಐ ಥಿಂಕ್ ತುಂಬ ಒಳ್ಳೆ ಡಿಸಿಷನ್. ಅವ್ರು ಇನ್ನೊಂದು 2 ವಾರ ಸೀಕ್ರೆಟ್ ರೂಮಲ್ಲೇ ಇದ್ದರೆ ಒಳ್ಳೆಯದು. ಬಿಕಾಸ್ ಎಡಿಟಿಂಗಲ್ಲಿ ನಿಮಗೆ ಮನೆದೊಂದು ಸಿಗುತ್ತೆ ಆ್ಯಂಡ್ ಇವ್ರದ್ದೊಂದು ಸಿಗುತ್ತೆ. ಸೊ ನಿಮ್ಗೊಂದು 2 ಸಪ್ರೇಟ್ ಟ್ರ್ಯಾಕ್ಗಳು ಸಿಗುತ್ತೆ. ಸೊ ಐ ಫೀಲ್ ಲೈಕ್ ಇನ್ನೊಂದು 2 ವಾರ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಸ್ ಈಗ ಟ್ರೋಲ್ ಸಾಕಷ್ಟು ವೈರಲ್ ಆಗ್ತಾ ಇದ್ದಾರೆ ಅವರ ವರ್ತನೆ ಮೂಲಕ. ಅದು ಲೈಮ್ಲೈಟಲ್ಲಿ ಇರಬೇಕು ಅಂತನಾ ಅಥವಾ ಸ್ಕ್ರೀನ್ನಲ್ಲಿ ಆವರಿಸ್ಕೋಬೇಕು ಅಂತನಾ ಅಥವಾ ಅವ್ರ ಆಟ ಆಗಿರ್ಬೋದು. ಬಿಕಾಸ್ ಬಿಗ್ ಬಾಸ್ಗೆ ಹೋದ್ಮೇಲೆ ಅವ್ರ ಆಟವನ್ನು ಅವ್ರು ಆಡ್ದಾಗ್ಲೇ ಅದು ಫಿನಾಲೆ ತನಕನೂ ಕೂಡ ರೀಚ್ ಆಗುವಂಥದ್ದು. ಒಂದಷ್ಟು ಟ್ರೋಲ್ಸ್ ಅಂತೂ ನೆಗೆಟಿವ್ ಆಗಿ ಆಗ್ತಾ ಇದೆ, ಇನ್ನೊಂದು ಫನ್ನಿಯಾಗಿ ಆಗ್ತಾ ಇದೆ. ಧ್ರುವಂತ್ ಅವ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಸೊ ಏನಾಗುತ್ತೆ ಅಂದರೆ ಬಿಗ್ ಬಾಸಲ್ಲಿ ಪಾಸಿಟಿವು ನೆಗೆಟಿವು ಕಾಣಿಸ್ಕೊಬೇಕು ನೀವು. ಅಂದರೆ ನೀವು ವಾಟ್ ಎವರ್ ಟ್ರೋಲ್ ಆಗ್ತಿರೋ, ನಿಮ್ಮ ಜನ ಇಷ್ಟಪಡ್ತಾರೋ, ನೀವು ಕಾಣಿಸ್ಕೊತಾ ಇದ್ದರೆ ಇಟ್ಸ್ ಅ ಮ್ಯಾಟರ್ ಆಫ್ ಸ್ಕ್ರೀನ್ ಟೈಮ್. ಯಾರಿಗೆ ಸ್ಕ್ರೀನ್ ಟೈಮ್ ಜಾಸ್ತಿ ಸಿಗುತ್ತೆ ಅವರು ಹಂಗಂಗೆ ಮುಂದೆ ಹೋಗ್ತಾರೆ. ಜನ ಇಷ್ಟಪಡೋದು ಅದೆಲ್ಲ ಐ ಥಿಂಕ್ ಇಲ್ ಕಮ್ ಲೇಟರ್. ಬಿಕಾಸ್ ಒಂದಷ್ಟು ಜನ ಕಾಣಿಸ್ಕೊಳ್ಳೋದೇ ಇಲ್ಲ. ಆ್ಯಂಡ್ ಐ ಥಿಂಕ್ ಕಾಣಿಸ್ಕೊಂಡು ನೆಗೆಟಿವ್ ಆಗೋದು ಇಸ್ ಬೆಟರ್ ದೆನ್ ನಾಟ್ ಬೀಯಿಂಗ್ ಸೀನ್. ಸೊ ಅವ್ರು ಏನೋ ಒಂದು ಮಾಡಿ ಕಾಣಿಸ್ಕೊತಾ ಇದ್ದಾರೆ. ಆ್ಯಂಡ್ ಐ ಥಿಂಕ್ ಸೊ ಈ ಸತಿ ನನ್ನ ಫ್ರೆಂಡ್ಗಳು ಅಂತ ಸುಮಾರು ಜನ ಹೋಗಿದ್ದಾರೆ. ಅಭಿಷೇಕ್ ಶ್ರೀಕಾಂತ್ ಇಸ್ ಅ ವೆರಿ ಡಿಯರ್ ಫ್ರೆಂಡ್ ಆಫ್ ಮೈನ್. ನಂಗೊಂದು 4-5 ವರ್ಷದಿಂದ ಒಳ್ಳೆ ಫ್ರೆಂಡ್ ಅವನು. ಸೊ ಅವನಿಗೂ ನಾನು ಅದೇ ಹೇಳಿದ್ದೆ, ಬ್ರೋ ಕಾಣಿಸ್ಕೊಬೇಕು, ಅದು ಏನಾಗುತ್ತೋ. ಆ್ಯಂಡ್ ಆಲ್ಸೋ ಒಂದು ಭಯ ಬಿಟ್ಟು ಹೋಗ್ಬೇಕು, ನಂಗೆ ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಅಂತ. ಆ್ಯಂಡ್ ನಾನು ಮಾಡಿದ್ದು ಅದೇ ತಪ್ಪು. ಅಂದರೆ ತುಂಬ ಒಳ್ಳೆಯವ್ರು ಆಗೋಕೆ ಹೋಗಬಾರ್ದು, ತುಂಬ ಸೇಫಾಗಿ ಆಡೋಕೆ ಹೋಗಬಾರ್ದು. ಈಗ ಯಾರೋ ನಿಮ್ಗೇನೋ ಜಗಳ ಮಾಡಿದ್ರೆ ಯು ಶುಡ್ ಗಿವ್ ಇಟ್ ಬ್ಯಾಕ್ ಟು ದಮ್. ಯಾವಾಗ ನಾವು ಸೇಫಾಗಿ ಗೇಮ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತೀವೋ ಅಲ್ಲಿ ಕಾನ್ಫ್ಲಿಕ್ಟ್ ಸತ್ತೋಗುತ್ತೆ. ಬಿಗ್ ಬಾಸ್ ಇಸ್ ಅಬೌಟ್ ಕಾನ್ಫ್ಲಿಕ್ಟ್. ನೀವು ಹೇಗೆ ಫೇಸ್ ಮಾಡ್ತೀರಾ ಆ್ಯಂಡ್ ಕಾನ್ಫ್ಲಿಕ್ಟನ್ನು ಹೇಗೆ ರಿಸಾಲ್ವ್ ಮಾಡ್ತೀರಾ ಅಂತ. ಸೊ ಐ ಥಿಂಕ್ ಅವ್ರು ಅದನ್ನು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಈಗ ನೀವೇ ಹೇಳಿದ್ರಿ ಪಾಸಿಟಿವ್ ಆರ್ ನೆಗೆಟಿವ್ ಅಂತ ಹೇಳ್ಬಿಟ್ಟು ಕಾಣಿಸ್ಕೋಬೇಕು ಅನ್ನೋವಂಥದ್ದು. ಬಿಕಾಸ್ ಎಲ್ಲ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತಂದರೆ ಅಲ್ಲಿ ಒಂದಷ್ಟು ಒಡನಾಟ ಶುರು ಆದಮೇಲೆ ಅವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡುವಂಥದ್ದು ಅದು ಇದೆಲ್ಲ ಆಗುತ್ತೆ. ಅದೆಲ್ಲ ವರ್ಕ್ ಆಗುತ್ತೆ ಅಂತೀರಾ ಅಂತ? ಒಂದೇನು ಅಂದರೆ ನೀವು ಯಾರಿಗೆ ಮಾಡ್ತಾ ಇದ್ದೀರಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ಬೇಸಿಕ್ ಸ್ಟೋರಿ ಟೆಲ್ಲಿಂಗ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಏನೋ ಒಂದು ಬಿಲ್ಡ್ ಆಗಿ ಬ್ರೇಕ್ ಆಗಬೇಕು. ಅದು ನೀವು ಸೀರಿಯಲಲ್ಲೂ ನೋಡ್ತೀರಾ, ರಿಯಾಲಿಟಿ ಶೋ ಅಲ್ಲೂ ನೋಡ್ತೀರಾ. ಯಾವುದೋ ಒಂದು ಫ್ರೆಂಡ್ಶಿಪ್ ಬಿಲ್ಡೇ ಆಗಿಲ್ಲ ಅಂದರೆ ಅದು ಬ್ರೇಕ್ ಹೇಗಾಗುತ್ತೆ ಅಲ್ವಾ? ಸೊ ಆಮೇಲೆ ನಿಮ್ಗೆ ಬಿಗ್ ಬಾಸ್ ಒಳಗಡೆ ಇದ್ದಾಗ ನಿಮ್ಗೆ ಯಾವ್ದು ಬಿಲ್ಡ್ ಆಗಿರುತ್ತೆ ಅಂತ ಗೊತ್ತಾಗಿರಲ್ಲ. ಬಿಕಾಸ್ ಟೆಲಿಕಾಸ್ಟಲ್ಲಿ ಏನು ಹೋಗಿದೆ ಅಂತ ಗೊತ್ತಿರಲ್ಲ. ಫಾರ್ ಎಕ್ಸಾಂಪಲ್ ನೀವು ಯಾರ ಜೊತೆನೋ ಫ್ರೆಂಡ್ ಆಗಿರ್ಬೋದು, ಅದು ಪ್ರಾಬ್ಲಿ ಟೆಲಿಕಾಸ್ಟೇ ಆಗಿರಲ್ಲ. ಸೊ ಆ ಟೆಲಿಕಾಸ್ಟ್ ಏನಾಗಿರುತ್ತೆ ಅನ್ನೋದು ಮುಖ್ಯ. ಆ್ಯಂಡ್ ಆ ಜಡ್ಜ್ಮೆಂಟ್ ಇರೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಸ್ ಈಗ ಬಿಗ್ ಬಾಸ್ ನಂತರ ಏನೆಲ್ಲ ನಡೀತಾ ಇದೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ಬಿಟ್ಟು. ಬಿಕಾಸ್ ಒಂದು ಸೀರಿಯಲ್ ಅಂತೂ ಆಯಿತು, ಅದಾದ ನಂತರ ಸಿರೀಸ್ ಕಡೆ ಮುಖ ಮಾಡ್ತೀರಾ. ಈಗ ಯಾವ್ಯಾವ ಸೀರೀಸಲ್ಲಿ ಬ್ಯುಸಿ ಆಗಿದ್ದೀರಾ ಅಂತ? ಸೊ ಈ ವರ್ಷ ನಾನು ತುಂಬ ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ತೊಡಗಿಸ್ಕೊಂಡಿದ್ದೆ. ಈ ವರ್ಷ ಸ್ಟಾರ್ಟ್ ಆಗಿದ್ದು ಒಂದು ರಿಯಾಲಿಟಿ ಶೋ ಇಂದ, ಆಮೇಲೆ ಒಂದು ಸೀರಿಯಲ್ ಮಾಡಿದೆ, ಆಮೇಲೆ ಸೀರೀಸ್ ಮಾಡಿದೆ, ಈಗೊಂದು ಫಿಲ್ಮ್ ನಡೀತಾ ಇದೆ. ಅದನ್ನು ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾರೆ, ಅವ್ರಿಗೆ ನೋಡಿರ್ತಾರೆ. ಪ್ರಾಜೆಕ್ಟ್ ಎಮ್ ಅಂತ ತುಂಬ ಕಂಟೆಂಟ್ ಆಗ್ತಾ ಇದೆ ನಾನು. ಇಟ್ಸ್ ಅ ವೆರಿ ಎಕ್ಸ್ಪೆರಿಮೆಂಟಲ್ ಫಿಲ್ಮ್. ಅದು ಡೈರೆಕ್ಟ್ರ್ ಒಬ್ಬರು ಅರ್ಜುನ್ ಅಂತ, ಅವರು ಲಂಡನ್ ಫಿಲ್ಮ್ ಸ್ಕೂಲ್ ಅವರು. ಆ್ಯಂಡ್ ಅಂದರೆ ನನ್ನ ಪ್ರಕಾರ ನಮ್ಮ ಲ್ಯಾಂಗ್ವೇಜಲ್ಲಿ ಈ ಥರ ಸಿನಿಮಾ ಮಾಡ್ತಾ ಇರೋದು ಐ ಥಿಂಕ್ ಇಟ್ಸ್ ದ ವೆರಿ ಫಸ್ಟ್ ಟೈಮ್. ತುಂಬ ಶಾಕಿಂಗ್ ಸ್ಟೋರಿ ಅದು. ಅಂದರೆ ಏನಾಗುತ್ತೆ, ನಮಗೆ ಒಂದೊಂದ್ಸತಿ ಸೆಟ್ಟಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು, ಇಟ್ಸ್ ಸೋ ಶಾಕಿಂಗ್ ಅಂತ ಅನಿಸ್ತಾ ಇತ್ತು. ಸೊ ಅದರಲ್ಲಿ ನಾನಿದ್ದೀನಿ, ಬಾಲಾಜಿ ಮನೋಹರ್ ಸರ್ ಇದ್ದಾರೆ, ಒಂದು 3 ಜನ ಹೀರೋಯಿನ್ಸ್ ಇದ್ದಾರೆ. ಆ್ಯಂಡ್ ನನಗೆ ಫಸ್ಟ್ ಟೈಮ್ ಐ ಫೀಲ್ ಲೈಕ್ ನಾನು ಇಷ್ಟು ದಿನ ಎಲ್ಲ ಪ್ರಾಜೆಕ್ಟ್ ಮಾಡಿರೋದ್ರಲ್ಲಿ ಇಟ್ಸ್ ಬಿನ್ ದ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಪ್ರಾಜೆಕ್ಟ್. ಅಂದರೆ ನಮ್ಮ ಏನು ಸ್ಕೆಡ್ಯೂಲ್ ಹಾಕ್ಕೊಂಡಿದ್ವು ಅದು ಪ್ರಾಪರ್ ಕಂಪ್ಲೀಟ್ ಆಯಿತು. ಆ್ಯಂಡ್ ಆಲ್ಮೋಸ್ಟ್ 1 ತಿಂಗಳು ನಾವು ವರ್ಕ್ಶಾಪ್ ಮಾಡಿದ್ವಿ. ಅಂದರೆ ಪ್ರತಿ ವಿಷಯದ ಬಗ್ಗೆ ಡೈರೆಕ್ಟ್ರಿಗೆ ತುಂಬ ಕ್ಲಾರಿಟಿ ಇತ್ತು. ಆ್ಯಂಡ್ ಎವ್ರಿಥಿಂಗ್. ಸೊ ವೀವ್ ಡನ್ ಅ ವೆರಿ ಗುಡ್ ಪ್ರಾಜೆಕ್ಟ್. ಅದನ್ನು ಪ್ರಾಬ್ಲಿ ಅವರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸಿಗೆ ತೊಗೊಂಡೋಗ್ತಾರೆ ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ವಿಲ್ ಗೆಟ್ ಇಟ್ ಬ್ಯಾಕ್ ಟು ಇಂಡಿಯಾ. ಸೊ ನೋಡೋಣ, ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ಇಟ್. ಆ್ಯಂಡ್ ತುಂಬ ಒಳ್ಳೆ ಪ್ರಾಜೆಕ್ಟ್ ಮಾಡಿದ್ದೀವಿ. ಎಸ್ 2026ರ ನಿಮ್ಮ ರೆಸೊಲ್ಯೂಷನ್ ಏನು ಅಂತ? 2026ರಲ್ಲಿ ಐ ವಾಂಟ್ ಟು ಆ್ಯಕ್ಟ್ ಮೋರ್.
ಜಾಸ್ತಿ ಕೆಲಸ ಮಾಡಬೇಕು. 25ರಲ್ಲಿ ಗಾಡ್ ಹಸ್ ಬಿನ್ ವೆರಿ ಕೈಂಡ್. ದೇವ್ರು ತುಂಬ ಕೆಲಸ ಕೊಟ್ಟಿದ್ದಾನೆ ಆ್ಯಂಡ್ ನನಗೆ ಖುಷಿ ಕೊಡೋ ಒಂದಷ್ಟು ಪ್ರಾಜೆಕ್ಟ್ಗಳು ಮಾಡಿದ್ದೀನಿ. 2026ಅಲ್ಲಿ ಅದು ಇನ್ನೂ ಜಾಸ್ತಿ ಆಗಬೇಕು. ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ನಾನು ಬೇರೆ ಬೇರೆ ಶೇಡ್ಸಲ್ಲಿ ಕಾಣಿಸ್ಕೊಬೇಕು, ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ ಮಾಡಬೇಕು. ಅದು ಬಿಟ್ಟು ಬೇರೆ ಏನಿಲ್ಲ ಬ್ರೋ. ಅಂದರೆ ನನಗೆ ನಾರ್ಮಲಿ ರೆಸಲ್ಯೂಷನ್ ಏನು ಮಾಡ್ತಾರೆ ಅಂದರೆ ನಾನು ಸ್ಮೋಕಿಂಗ್ ಕ್ವಿಟ್ ಮಾಡಬೇಕು, ಕುಡಿಯೋದು ನಿಲ್ಲಿಸ್ಬೇಕು, ಜಿಮ್ ಮಾಡಬೇಕು, ಅದೆಲ್ಲ ಐ ಆಮ್ ಎನಿವೇ ವೆರಿ ಡಿಸಿಪ್ಲಿನ್ಡ್. ಇನ್ನೂ ಡಿಸಿಪ್ಲಿನ್ಡ್ ಆಗೋಕ್ಕೆ ಕಷ್ಟ ಆಗುತ್ತೆ. ಇನ್ನೇನು ಮಾಡಲಿ, ನಾನು ಇನ್ನು ಬಿಟ್ಟೇನಿದೆ. ಸೊ ಐ ಜಸ್ಟ್ ವಾಂಟ್ ಟು ಆ್ಯಕ್ಟ್ ಮೋರ್ ಆ್ಯಂಡ್ ವರ್ಕ್ ಮೋರ್ ಆ್ಯಂಡ್ ಅಷ್ಟೇ. ಆಗಲೇ ನೀವು ಹೇಳ್ತಾ ಇದ್ರಿ ಅಶ್ವಿನಿ ಮೇಡಮ್ ಇಷ್ಟ ಆಗಬೇಕು ಅಂತ ಹೇಳ್ಬಿಟ್ಟು. ಗಿಲ್ಲಿ ಅವ್ರು ಎಲ್ಲ ಒಂದು ಕಡೆ ಅಶ್ವಿನಿ ಮೇಡಮ್ ಅವ್ರನ್ನ ಟ್ರಿಗರ್ ಮಾಡ್ತಾನೆ ಒಂದು ಲೈಮ್ ಲೈಟಿಗೆ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ಬಿಕಾಸ್ ಯಾಕಂತಂದ್ರೆ ಅವ್ರನ್ನ ಕೆಡಕ್ತಾರೆ, ಅವರು ಟ್ರಿಗರ್ ಆಗ್ತಾರೆ, ಆಮೇಲೆ ಅವರು ಲೈಮ್ ಲೈಟಿಗೆ ಬರ್ತಾರೆ ಅಂತ. ಸೊ ಅಶ್ವಿನಿ ಅವರಿಂದಾನೇ ಗಿಲ್ಲಿನ ಅಂತನ. ಸೊ ನಿಮ್ಗೆ ಯಾವಾಗಲೂ ಒಂದು ನೀವು ಹೀರೋ ಆಗಬೇಕು ಅಂದರೆ ಆಪೋಸಿಟಲ್ಲಿ ಒಬ್ಬರು ವಿಲ್ಲನ್ ಇರಬೇಕು. ಬಿಗ್ ಬಾಸ್ ಹಂಗೆ ವರ್ಕ್ ಆಗೋದು. ಇಟ್ಸ್ ಅಬೌಟ್ ಪಿಕ್ಕಿಂಗ್ ಯುವರ್ ಆಪೋನೆಂಟ್. ಸುದೀಪ್ ಸರ್ ಯಾವಾಗಲೂ ಹೇಳೋರು, ನಿಮ್ಮ ಫ್ರೆಂಡನ್ನ ಹೇಗೆ ಪಿಕ್ ಮಾಡ್ತೀರೋ ಅದಕ್ಕಿಂತ ಇಂಪಾರ್ಟೆಂಟ್ ನಿಮ್ಮ ದುಶ್ಮನನ್ನ ಪಿಕ್ ಮಾಡೋದು ಅಂತ. ಸೊ ಗಿಲ್ಲಿ ಅವರು ಅದನ್ನು ಸ್ಟಾರ್ಟಿಂಗಲ್ಲೇ ನೋಡಿರ್ತಾರೆ, ಇವ್ರು ತುಂಬ ಸ್ಟ್ರಾಂಗಾಗಿ ಕಾಣ್ತಾ ಇದ್ದಾರೆ, ಇವ್ರನ್ನ ಪಿಕ್ ಮಾಡಬೇಕು ಅಂತ. ಆ್ಯಂಡ್ ಅದು ಅವ್ರು ವರ್ಕ್ ಆಯಿತು ಕೂಡ. ನನ್ನ ಪ್ರಕಾರ ಈ ಸೀಸನ್ ಸ್ಟಾರ್ಟಿಂಗಲ್ಲಿ ಹೋಗಿದ್ದೆ ಅವರಿಬ್ಬರ ಮೇಲೆ ಸಿಂಗಲ್ ಹ್ಯಾಂಡೆಡ್ಲಿ. ನೀವು ನೋಡಿದ್ರೆ ಪ್ರತಿದಿನ ಅವ್ರದ್ದೊಂದು ಪ್ರೊಮೋ ಶಾಟ್ ಬರೋದು, ಇವ್ರದ್ದೊಂದು ಪ್ರೊಮೋ ಶಾಟ್ ಬರೋದು, 2 ಪ್ರೊಮೋ ಕಟ್ ಆಗುತ್ತಲ್ಲ, ಒಂದು ಅವ್ರದ್ದು ಒಂದು ಇವ್ರದ್ದು ಬರೋದು. ಸೊ ಐ ಥಿಂಕ್ ಅಶ್ವಿನಿ ಮ್ಯಾಮ್ ಅವ್ರಿಗೂ ಅಷ್ಟೇ ಇದು ವರ್ಕ್ ಆಗಿದೆ, ಅದು ಗಿಲ್ಲಿ ಅವ್ರಿಗೂ ಅಷ್ಟೇ ವರ್ಕ್ ಆಗಿದೆ. ಸೊ ಅದೊಂದು ಜಿದ್ದಾಜಿದ್ದಿ ಇದ್ರೇ ಬಿಗ್ ಬಾಸ್ ಚಂದ. ಫೈನಲಿ ಕನ್ನಡಿಗರಿಗಾಗಿರ್ಬೋದು, ನಿಮ್ಮ ಫ್ಯಾನ್ಸ್ಗಾಗಿರ್ಬೋದು, ಏನು ಹೇಳ್ತಾರೆ ಸ್ನೇಹಿತರು ಅಂತ? ಒಂದೇನು ಅಂದರೆ ನನಗೆ ಇಷ್ಟು ದಿನ ಯಾರ್ಯಾರು ಸಪೋರ್ಟ್ ಮಾಡ್ಕೊಂಬಂದಿದ್ದೀರೋ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸಪೋರ್ಟಿಂದನೇ ಅಂದರೆ ನಾವು ಯಾವುದೇ ಪ್ರಾಜೆಕ್ಟ್ ಇದು ಮಾಡೋಕ್ಕಾದರೂ ಯುವರ್ ಸಪೋರ್ಟರ್ಸ್ ಆರ್ ಬ್ಯಾಕ್ ಬೋನ್. ಆ್ಯಂಡ್ ಮುಂದೇನೂ ಆ ಸಪೋರ್ಟ್ ಆಗೇ ಇರಲಿ. ಥ್ಯಾಂಕ್ ಯು ಸೋ ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ, ಒಳ್ಳೆಯದಾಗಲಿ. ನಿಮ್ಮ 2026ರಲ್ಲಿ ನೀವು ಅಂದ್ಕೊಂಡಿರೋ ಹಾಗೆ ಕೆಲಸಗಳಲ್ಲಿ ಜಾಸ್ತಿ ಪಾತ್ರಗಳಲ್ಲಿ ಜಾಸ್ತಿ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಳುವಂತಹ ಚಾನ್ಸ್ ಸಿಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಬಾಸ್ ಟಿವಿ. ಥ್ಯಾಂಕ್ ಯು. ಇದಾಗಿತ್ತು ಸ್ನೇಹಿತರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.